ಭಾರತದ ಉತ್ತರ ಪ್ರದೇಶದ ಸರಯೂ ನದಿಯ ದಡದಲ್ಲಿರುವ ಒಂದು ನಗರವಾಗಿದೆ. ಇದು ಅಯೋಧ್ಯೆ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ. ಅಯೋಧ್ಯೆ ನಗರವನ್ನು ಅಯೋಧ್ಯೆ ಮುನ್ಸಿಪಲ್ ಕಾರ್ಪೊರೇಷನ್ ಆಡಳಿತ ನಡೆಸುತ್ತದೆ. ಇದು ನಗರದ ಆಡಳಿತದ ನಾಗರಿಕ ಸಂಸ್ಥೆಯಾಗಿದೆ. ಅಯೋಧ್ಯೆಯನ್ನು ಐತಿಹಾಸಿಕವಾಗಿ ಸಾಕೇತ ಎಂದು ಕರೆಯಲಾಗುತ್ತಿತ್ತು. ಆರಂಭಿಕ ಬೌದ್ಧ ಮತ್ತು ಜೈನ ಅಂಗೀಕೃತ ಗ್ರಂಥಗಳು ಧಾರ್ಮಿಕ ಮುಖಂಡರಾದ ಗೌತಮ ಬುದ್ಧ ಮತ್ತು ಮಹಾವೀರರು ನಗರಕ್ಕೆ ಭೇಟಿ ನೀಡಿ ವಾಸಿಸುತ್ತಿದ್ದರು ಎಂದು ಉಲ್ಲೇಖಿಸುತ್ತದೆ. ಗ್ರಂಥಗಳು ಇದನ್ನು 5 ತೀರ್ಥಂಕರರಾದ ರಿಷಭನಾಥ, ಅಜಿತನಾಥ, ಅಭಿನಂದನನಾಥ, ಸುಮತಿನಾಥ ಮತ್ತು ಅನಂತನಾಥರ ಜನ್ಮಸ್ಥಳವೆಂದು ವಿವರಿಸುತ್ತದೆ ಮತ್ತು ಇದನ್ನು ಪೌರಾಣಿಕ ಭರತ ಚಕ್ರವರ್ತಿಯೊಂದಿಗೆ ಸಂಯೋಜಿಸುತ್ತದೆ. ಗುಪ್ತರ ಕಾಲದಿಂದಲೂ ಹಲವಾರು ಮೂಲಗಳು ಅಯೋಧ್ಯೆ ಮತ್ತು ಸಾಕೇತವನ್ನು ಒಂದೇ ನಗರವಾಗಿ ಉಲ್ಲೇಖಿಸುತ್ತದೆ. ಇಂದಿನ ಅಯೋಧ್ಯೆ ಎಂದು ಜನಪ್ರಿಯವಾಗಿ ಗುರುತಿಸಲ್ಪಟ್ಟಿರುವ ಅಯೋಧ್ಯೆಯ ಪೌರಾಣಿಕ ನಗರವು ಕೋಸಲದ ಹಿಂದೂ ದೇವತೆಯಾದ ರಾಮನ ಜನ್ಮಸ್ಥಳ ಎಂದು ಕರೆಯಲ್ಪಡುತ್ತದೆ. ಜನ್ಮಸ್ಥಳ ಎಂಬ ನಂಬಿಕೆಯಿಂದಾಗಿ ಅಯೋಧ್ಯೆಯು ಹಿಂದೂಗಳ 7 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಮೊದಲನೆಯದು ಎಂದು ಪರಿಗಣಿಸಲಾಗಿದೆ. ರಾಮನ ಜನ್ಮಸ್ಥಳದಲ್ಲಿ ಒಂದು ದೇವಾಲಯವಿದೆ ಎಂದು ನಂಬಲಾಗಿದೆ. ಇದನ್ನು ಮೊಘಲ್ ಚಕ್ರವರ್ತಿ ಬಾಬರ್ ಅಥವಾ ಔರಂಗಜೇಬನ ಆದೇಶದಿಂದ ಕೆಡವಲಾಯಿತು ಮತ್ತು ಅದರ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು. 1992ರಲ್ಲಿ ಸ್ಥಳದ ವಿವಾದವು ಹಿಂದೂ ಜನಸಮೂಹದಿಂದ ಮಸೀದಿಯನ್ನು ಕೆಡವಲು ಕಾರಣವಾಯಿತು. ಅವರು ಸ್ಥಳದಲ್ಲಿ ರಾಮನ ಭವ್ಯವಾದ ದೇವಾಲಯವನ್ನು ಮರುನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದ್ದರು. ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೂರ್ಣ ಪೀಠವು ಆಗಸ್ಟ್ನಿಂದ ಅಕ್ಟೋಬರ್ 2019ರವರೆಗಿನ ಶೀರ್ಷಿಕೆ ಪ್ರಕರಣಗಳನ್ನು ಆಲಿಸಿತು ಮತ್ತು ಪ್ರತಿ ತೆರಿಗೆ ದಾಖಲೆಗಳ ಪ್ರಕಾರ ಭೂಮಿ ಸರ್ಕಾರಕ್ಕೆ ಸೇರಿದೆ ಎಂದು ತೀರ್ಪು ನೀಡಿತು ಮತ್ತು ಹಿಂದೂ ದೇವಾಲಯವನ್ನು ನಿರ್ಮಿಸಲು ಅದನ್ನು ಟ್ರಸ್ಟಿಗೆ ಹಸ್ತಾಂತರಿಸುವಂತೆ ಆದೇಶಿಸಿತು. ಕೆಡವಲಾದ ಬಾಬರಿ ಮಸೀದಿಗೆ ಬದಲಾಗಿ ಮಸೀದಿಯನ್ನು ನಿರ್ಮಿಸಲು ಉತ್ತರ ಪ್ರದೇಶ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಗೆ ಪರ್ಯಾಯವಾಗಿ 5 ಎಕರೆ ಭೂಮಿಯನ್ನು ನೀಡಲು ಸರ್ಕಾರಕ್ಕೆ ಆದೇಶ ನೀಡಿತು. ರಾಮಮಂದಿರ ನಿರ್ಮಾಣವು ಆಗಸ್ಟ್ 2020ರಲ್ಲಿ ಪ್ರಾರಂಭವಾಯಿತು. ಮೊಘಲರ ಆಳ್ವಿಕೆಯಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ನಿರ್ಮಿಸಲಾಯಿತು. ನಗರವು ಅವಧ್ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಇದು ಅಯೋಧ್ಯೆ ಎಂಬ ಹೆಸರಿನ ರೂಪಾಂತರವಾಗಿದೆ ಎಂದು ನಂಬಲಾಗಿದೆ. ಕ್ರಿಸ್ತಶಕ 1700ರಲ್ಲಿ ಔರಂಗಜೇಬನ ಮರಣದ ನಂತರ ಕೇಂದ್ರೀಯ ಮುಸ್ಲಿಂ ಆಳ್ವಿಕೆಯು ದುರ್ಬಲಗೊಂಡಿತು ಮತ್ತು ಅವಧ್ ವಾಸ್ತವಿಕವಾಗಿ ಸ್ವತಂತ್ರವಾಯಿತು. ಅಯೋಧ್ಯೆ ಅದರ ರಾಜಧಾನಿಯಾಗಿತ್ತು. ಆದಾಗ್ಯೂ ಆಡಳಿತಗಾರರು ಸ್ಥಳೀಯ ಹಿಂದೂ ಗಣ್ಯರ ಮೇಲೆ ಹೆಚ್ಚು ಅವಲಂಬಿತರಾದರು ಮತ್ತು ದೇವಾಲಯಗಳು ಮತ್ತು ಯಾತ್ರಾ ಕೇಂದ್ರಗಳ ಮೇಲಿನ ನಿಯಂತ್ರಣವನ್ನು ಸಡಿಲಗೊಳಿಸಲಾಯಿತು. 1850ರ ದಶಕದಲ್ಲಿ ಹಿಂದೂಗಳ ಒಂದು ಗುಂಪು ಬಾಬರಿ ಮಸೀದಿಯನ್ನು ಹಿಂದೂ ದೇವತೆ ರಾಮನ ಜನ್ಮಸ್ಥಳದ ಮೇಲೆ ನಿರ್ಮಿಸಲಾಗಿದೆ ಎಂಬ ಆಧಾರದ ಮೇಲೆ ದಾಳಿ ಮಾಡಿತು. ಹೆಚ್ಚಿನ ವಿವಾದಗಳನ್ನು ತಡೆಗಟ್ಟಲು ಬ್ರಿಟಿಷ್ ಆಡಳಿತಗಾರರು ಮಸೀದಿ ಆವರಣವನ್ನು ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಹಂಚಿದರು. ಅಯೋಧ್ಯೆಯನ್ನು 1856ರಲ್ಲಿ ಬ್ರಿಟಿಷ್ ಆಡಳಿತಗಾರರು ಸ್ವಾಧೀನಪಡಿಸಿಕೊಂಡರು. 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ ಪಕ್ಷವು ರಾಮ ಮಂದಿರಕ್ಕಾಗಿ ಬಾಬರಿ ಮಸೀದಿ ಸ್ಥಳವನ್ನು ಮರುಪಡೆಯಲು ಚಳುವಳಿಯನ್ನು ಪ್ರಾರಂಭಿಸಿತು. 1992ರಲ್ಲಿ ಬಲಪಂಥೀಯ ಹಿಂದೂ ರಾಷ್ಟ್ರೀಯತಾವಾದಿ ರ್ಯಾಲಿಯು ಗಲಭೆಯಾಗಿ ಮಾರ್ಪಟ್ಟಿತು. ಇದು ಬಾಬರಿ ಮಸೀದಿಯ ಧ್ವಂಸಕ್ಕೆ ಕಾರಣವಾಯಿತು. ರಾಮ ಜನ್ಮಭೂಮಿಯಲ್ಲಿ ರಾಮ್ಲಲ್ಲಾ ಶಿಶುರಾಮನಿಗೆ ತಾತ್ಕಾಲಿಕ ದೇವಾಲಯವನ್ನು ನಿರ್ಮಿಸಲಾಯಿತು. ಭಾರತ ಸರ್ಕಾರದ ಆದೇಶದ ಅಡಿಯಲ್ಲಿ 200 ಗಜಗಳ ಒಳಗೆ ಸೈಟ್ನ ಹತ್ತಿರ ಯಾರನ್ನೂ ಅನುಮತಿಸಲಾಗಿರಲಿಲ್ಲ ಮತ್ತು ಗೇಟನ್ನು ಹೊರಗೆ ಲಾಕ್ ಮಾಡಲಾಗಿತ್ತು. ಆದಾಗ್ಯೂ ಹಿಂದೂ ಯಾತ್ರಿಕರು ಪೂಜೆ ಸಲ್ಲಿಸಲು ಪಕ್ಕದ ಬಾಗಿಲಿನ ಮೂಲಕ ಪ್ರವೇಶಿಸಲು ಪ್ರಾರಂಭಿಸಿದರು. 2003ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಸೀದಿಯ ಸ್ಥಳದಲ್ಲಿ ಉತ್ಖನನವನ್ನು ನಡೆಸಿತು. ಇದನ್ನು ದೇವಾಲಯದ ಅವಶೇಷಗಳ ಮೇಲೆ ನಿರ್ಮಿಸಲಾಗಿದೆಯೇ ಎಂದು ನಿರ್ಧರಿಸಲಾಯಿತು. ಉತ್ಖನನವು ಮಸೀದಿಯ ಅಡಿಯಲ್ಲಿ ದೇವಾಲಯವು ಅಸ್ತಿತ್ವದಲ್ಲಿದೆ ಎಂದು ಸೂಚಿಸುವ ಸ್ತಂಭದ ಆಧಾರಗಳನ್ನು ಬಹಿರಂಗಪಡಿಸಿತು. ಹಿಂದೂಗಳಲ್ಲದೆ ಬೌದ್ಧ ಮತ್ತು ಜೈನ ಪ್ರತಿನಿಧಿಗಳು ತಮ್ಮ ದೇವಾಲಯಗಳು ಉತ್ಖನನಗೊಂಡ ಸ್ಥಳದಲ್ಲಿ ಅಸ್ತಿತ್ವದಲ್ಲಿವೆ ಎಂದು ಪ್ರತಿಪಾದಿಸಿದರು. 5 ಜುಲೈ 2005ರಂದು 5 ಭಯೋತ್ಪಾದಕರು ಅಯೋಧ್ಯೆಯಲ್ಲಿ ತಾತ್ಕಾಲಿಕ ರಾಮಲಲ್ಲಾ ದೇವಸ್ಥಾನದ ಮೇಲೆ ದಾಳಿ ಮಾಡಿದರು. ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಎಲ್ಲ 5 ಕೊಲ್ಲಲ್ಪಟ್ಟರು ಮತ್ತು ಕಾರ್ಡನ್ ಗೋಡೆಯನ್ನು ಭೇದಿಸಲು ಪ್ರಯತ್ನಿಸಿದಾಗ ಉಂಟಾದ ಬಾಂಬ್ ಸ್ಫೋಟದಲ್ಲಿ ಒಬ್ಬ ನಾಗರಿಕ ಸಾವನ್ನಪ್ಪಿದರು. ಸೆಪ್ಟೆಂಬರ್ 30, 2010ರಂದು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠವು ವಿವಾದಿತ ಭೂಮಿಯ 1/3 ಭಾಗವನ್ನು ಉತ್ತರ ಪ್ರದೇಶ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ಗೆ, 1/3 ಭಾಗವನ್ನು ನಿರ್ಮೋಹಿ ಅಖಾರಕ್ಕೆ ಮತ್ತು 1/3 ಭಾಗವನ್ನು ಹಿಂದೂ ಪಕ್ಷಕ್ಕೆ ನೀಡಬೇಕು ಎಂದು ತೀರ್ಪು ನೀಡಿತು. ಅಂತಿಮ ತೀರ್ಪಿನಲ್ಲಿ ರಾಮನ ವಿಗ್ರಹಗಳು ಇರುವ ಪ್ರದೇಶವನ್ನು ಹಿಂದೂಗಳಿಗೆ ನೀಡಲಾಗುವುದು ಎಂದು ನ್ಯಾಯಾಲಯವು ತೀರ್ಪು ನೀಡಿತು. ಆದರೆ ಉಳಿದ ಭೂಮಿಯನ್ನು 3 ಪಕ್ಷಗಳ ನಡುವೆ ಸಮಾನವಾಗಿ ಹಂಚಲಾಗುತ್ತದೆ.
ಭಾರತೀಯ ಪುರಾತತ್ವ ಸಮೀಕ್ಷೆಯು ಒದಗಿಸಿದ ಪುರಾವೆಗಳೊಂದಿಗೆ ರಾಮನ ಜನ್ಮಸ್ಥಳವಾದ ಹಿಂದೂ ದೇವಾಲಯವನ್ನು ಕೆಡವಿ ಬಾಬರಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಮತ್ತು ಮಸೀದಿಯನ್ನು ಅದರ ಪ್ರಕಾರ ನಿರ್ಮಿಸಲಾಗಿಲ್ಲ ಎಂದು ಎತ್ತಿ ಹಿಡಿದಿದೆ. ಪ್ರಕರಣದ ಕುರಿತು ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ರಾಮಮಂದಿರ ನಿರ್ಮಾಣಕ್ಕಾಗಿ ವಿವಾದಿತ ಭೂಮಿಯನ್ನು ಹಿಂದೂಗಳ ಪರವಾಗಿ ತೀರ್ಪು ನೀಡಿತು ಮತ್ತು ಮಸೀದಿ ನಿರ್ಮಾಣಕ್ಕಾಗಿ ಮುಸ್ಲಿಂ ಸಮುದಾಯಕ್ಕೆ ಪರ್ಯಾಯ ಭೂಮಿಯನ್ನು ನೀಡುವಂತೆ ಆದೇಶಿಸಿತು. ನವೆಂಬರ್ 9, 2019ರಂದು ಭಾರತದ ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠವು ನೀಡಿದ ತೀರ್ಪಿನಲ್ಲಿ ದೇವಾಲಯದ ನಿರ್ಮಾಣಕ್ಕಾಗಿ ಟ್ರಸ್ಟನ್ನು ರಚಿಸಲು ಭೂಮಿಯನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ಉತ್ತರ ಪ್ರದೇಶ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಗೆ ಮಸೀದಿ ನಿರ್ಮಿಸಲು ಅಯೋಧ್ಯೆಯಲ್ಲಿ 5 ಎಕರೆ ಭೂಮಿಯನ್ನು ಮಂಜೂರು ಮಾಡುವಂತೆ ನ್ಯಾಯಾಲಯವು ಸರ್ಕಾರಕ್ಕೆ ಸೂಚನೆ ನೀಡಿತು.